ಸೊಪ್ಪಿನ ಸಾಂಬಾರ್ ಮತ್ತೆ ಸೊಪ್ಪಿನ ಪಲ್ಯ ನಮ್ ಗಟ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಎರಡ್ ತರ ಸೊಪ್ಪನ್ನ ಬಳಸ್ಕೊಂಡು ಸೊಪ್ಪಿನ ಸಾರು ಮಾಡಿದ್ದೆ. ಹುಳಿ ಹುಳಿಯಾಗಿ ಖಾರವಾಗಿ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಸ್ವಲ್ಪ ತೊಗರಿ ಬೇಳೆನ ವಾಶ್ ಮಾಡಿ ಹಾಕೊಂಡಿದೀನಿ. 2 ಟೊಮೆಟೊ, 1 ಈರುಳ್ಳಿ, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹುಣಸೆ ಹಣ್ಣು ಮತ್ತೆ ಚೆನ್ನಾಗಿ ವಾಶ್ ಮಾಡಿರೋಂತ ದಂಟಿನ ಸೊಪ್ಪು ಹಾಗೆ ಬಸ್ಲೆ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಜೀರಿಗೆ, ಅರಿಶಿನ, ಕಲ್ಲುಪ್ಪು ಹಾಗೆ ಬೇಳೆ ಮತ್ತು ಸೊಪ್ಪು ಬೇಯುವಷ್ಟು ನೀರನ್ನ ಹಾಕಿ 3 ವಿಜಿಲ್ ಕೂಗ್ಸ್ಕೋಬೇಕು. ವಿಜಿಲ್ ಔಟ್ ಆದ್ಮೇಲೆ ಸೊಪ್ಪು, ಬೇಳೆ, ತರಕಾರಿನ ಚೆನ್ನಾಗಿ ಶೋಧಿಸ್ಕೊಂಡು ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡ್ಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ, ಬ್ಯಾಡ್ಗೆ ಮೆಣಸಿನಕಾಯಿ, ಇಂಗು ಹಾಗೆ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಬೇಯಿಸಿರುವಂತ ಸೊಪ್ಪು, ಕೊತ್ತಂಬರಿ, 1 ಸ್ಪೂನ್ ಧನಿಯಾ ಪೌಡರ್ ಹಾಗೆ ಸಾಂಬಾರ್ ಪೌಡರ್ನ ಹಾಕಿ ತರಿಯಾಗಿ ರುಬ್ಕೊಂಡು ಸೊಪ್ಪು ಬೇಳೆನ ಬೇಯಿಸಿ ಶೋಧಿಸಿರೋಂತ ನೀರನ್ನ ಕೂಡ ಆಡ್ ಮಾಡಿ, ಸ್ವಲ್ಪ ಬೇಯಿಸಿರೋ ಬೇಳೆನ ಕೂಡ ಸೈಡ್ ಅಲ್ಲಿ ಎತ್ತಿಟ್ಕೊಂಡಿದ್ದೆ ಅದನ್ನ ಕೂಡ ಆಡ್ ಮಾಡಿ 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಮುದ್ದೆ ಹಾಗೆ ತುಪ್ಪ ಜೊತೆ ಈ ಸೊಪ್ಪಿನ ಸಾರು ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ. ಹುಳಿ ಹುಳಿಯಾಗಿ ಖಾರವಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಒಂದಲ್ಲ 2 ಮುದ್ದೆ ತಿಂತೀರಾ. ಸೊ ಪ್ಲೀಸ್ ಗೋ ಹೆಡ್ ಅಂಡ್ ಟ್ರೈ ದಿಸ್ ರೆಸಿಪಿ.